ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ತಾ, ಇವತ್ತು ಗುರುವಾರ ಆಗಿರುವುದರಿಂದ ರಾಯರಿಗೆ ಬೆಲ್ಲದ ಆರತಿ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ಹಾಗೆ ರಾಯರಿಗೆ ಬೆಲ್ಲದ ಆರತಿ ಮಾಡುವುದರಿಂದ ಏನು ಪ್ರಯೋಜನ ಆಗುತ್ತೆ, ಹಾಗೆ ರಾಯರ ಅನುಗ್ರಹ ಪಡೆಯಲು ನಾವು ಬೆಲ್ಲದ ಆರತಿ ಮಾಡುವುದರಿಂದ ತುಂಬ ಶುಭಕರ ಅಂತಲೇ ಹೇಳಬಹುದು. ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತೀರಾ ದಯವಿಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುರುವಾರ ರಾಯರಿಗೆ ಬೆಲ್ಲದ ಆರತಿ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತದೆ. ಗುರುವಾರ ಬಂದರೆ ನಮ್ಮ ರಾಯರಿಗೆ ವಿಶೇಷವಾಗಿ ಪೂಜೆ ಕೂಡ ನಾವು ಮಾಡುತ್ತೇವೆ. ಗುರುವಾರ ಅಂದರೆ ರಾಯರ ವಾರ ಅಲ್ವಾ, ಹಾಗೆ ರಾಯರಿಗೆ ವಿಶೇಷವಾಗಿ ಪೂಜೆ ಕೂಡ ನಾವು ಸಲ್ಲಿಸುತ್ತೇವೆ. ಹಾಗೆ ರಾಯರ ಸನ್ನಿಧಾನ ಪಕ್ಕದಲ್ಲೇ ಇದ್ದರೆ ರಾಯರ ಸನ್ನಿಧಾನಕ್ಕೂ ಕೂಡ ಹೋಗಿ ಬರುತ್ತೇವೆ. ಹಾಗೆ ರಾಯರಿಗೆ ಬೆಲ್ಲದ ಆರತಿ ಮಾಡುವುದರಿಂದ ಆಗುವ ಲಾಭವೇನು, ಬೆಲ್ಲದ ಆರತಿಯ ಪ್ರಯೋಜನವೇನು ನೋಡೋಣ. ಹಾಗೆ ನಾವು ರಾಯರಿಗೆ ಬೆಲ್ಲದ ಆರತಿ ಮಾಡುವುದರಿಂದ ಆರ್ಥಿಕ ಸಮಸ್ಯೆ ನಿವಾರಣೆಯಾಗುತ್ತದೆ, ಹಾಗೆ ಸಂಪತ್ತು ವೃದ್ಧಿಸುತ್ತದೆ, ಸಾಲ ಬಾಧೆ ಕೂಡ ನಿವಾರಣೆಯಾಗುತ್ತದೆ ಮತ್ತು ಮನೆಯಲ್ಲಿ ಸಮೃದ್ಧಿ ಸಂತೋಷ ಹೆಚ್ಚುತ್ತದೆ. ಹಾಗೆ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಕೂಡ ಖಂಡಿತ ಸಿಗುತ್ತದೆ. ದಾಂಪತ್ಯ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ, ಸಂಬಂಧಗಳಲ್ಲಿ ಪ್ರೀತಿ ಕೂಡ ಹೆಚ್ಚುತ್ತದೆ. ವಿಶೇಷವಾಗಿ ಲಕ್ಷ್ಮಿ ಮತ್ತು ಹನುಮಂತನ ಆಶೀರ್ವಾದ ಪಡೆಯಲು ಸಹಕಾರಿಯಾಗುತ್ತದೆ. ಈ ಬೆಲ್ಲದ ಆರತಿ ಮಾಡುವುದರಿಂದ ನೀವು ಲಕ್ಷ್ಮಿ ಹಾಗೆ ಹನುಮಂತನ ಅನುಗ್ರಹ ಕೂಡ ಪಡೆಯಬಹುದು. ಹಾಗಾದರೆ ಬೆಲ್ಲದ ಆರತಿ ಮಾಡುವ ಪ್ರಯೋಜನವೇನು? ಬೆಲ್ಲವು ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು. ಬೆಲ್ಲದ ಆರತಿ ಮಾಡುವುದರಿಂದ ಹಾಗೆ ಬೆಲ್ಲವನ್ನು ಲಕ್ಷ್ಮಿಗೆ ಹಾಗೆ ರಾಯರಿಗೆ ಅರ್ಪಿಸುವುದರಿಂದ ಹಣಕಾಸಿನ ಸಮಸ್ಯೆ ದೂರ ಆಗುತ್ತದೆ. ಹಾಗಾದರೆ ಬೆಲ್ಲದ ಆರತಿಯನ್ನು ಮಾಡುವುದೇಗೆ? ಎಲ್ಲರಿಗೂ ಬೆಲ್ಲದ ಆರತಿ ಹೇಗೆ ಮಾಡೋದು ಅಂತ ಗೊತ್ತೇ ಇರುತ್ತೆ ಅಲ್ವಾ. ನಿಮ್ಮ ಮನೆಯಲ್ಲಿ ಒಂದು ಮಂಗಳಾರತಿ ಮಾಡುವ ತಟ್ಟೆ ಇದ್ದರೆ ಸರಿ, ಇಲ್ಲ ಅಂದರೆ ಒಂದು ಚಿಕ್ಕದು ಆರತಿ ಪ್ಲೇಟ್ ಇದ್ರೂ ಸರಿ. ಅದರಲ್ಲಿ ಬೆಲ್ಲದ ಅಚ್ಚು ಇರುತ್ತಲ್ವ, ಅಂಗಡಿಯಲ್ಲಿ ಸಿಗುತ್ತೆ ಬೆಲ್ಲದ ಅಚ್ಚುಗಳು, 2 ತಂದು ಅದನ್ನು ತಟ್ಟೆಯಲ್ಲಿಟ್ಟು ಹಾಗೆ ಬೆಲ್ಲದೊಳಗಡೆ ತುಪ್ಪವನ್ನು ಕೂಡ ಹಾಕಿ, ಹಾಗೆ ಬತ್ತಿಯನ್ನು ಒಂದು ಹಾಕಬಾರ್ದು, ಜೋಡಿ ಬತ್ತಿಯನ್ನು ಹಾಕಿ ರಾಯರಿಗೆ ಮಂಗಳಾರತಿ ಮಾಡಿ. ನೀವು ಫಸ್ಟು ಮಂಗಳಾರತಿಗೆ ಮುಂಚೆ ಸಂಕಲ್ಪ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಯಾವ ಕೆಲಸ ಆಗಬೇಕು ಅದನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ನೀವು ಬೆಲ್ಲದ ಆರತಿಯನ್ನು ಮಾಡಿ. ನಿಮ್ಮ ಕೆಲಸದಲ್ಲಾಗಲಿ ಮನೆಯಲ್ಲಾಗಲಿ ಎಲ್ಲದರಲ್ಲೂ ಕೂಡ ಯಶಸ್ಸು ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ಆದರೆ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಯಶಸ್ಸಂತೂ ಖಂಡಿತ ಸಿಕ್ಕೇ ಸಿಗುತ್ತದೆ. ಕೆಲವರು ಮಾಡಿರ್ತೀರ ಅಲ್ವಾ ಬೆಲ್ಲದ ಆರತಿ, ನಿಂಬೆಹಣ್ಣು ಆರತಿ, ಹಾಗೆ ಬೂದ್ಗುಂಬಳಕಾಯಿ ಆರತಿ ಎಲ್ಲ ಮಾಡಿರ್ತೀರ. ಆಗ ಮಾಡಿದಾಗ ನಿಮಗೆ ಗೊತ್ತಾಗುತ್ತಲ್ವಾ ನಿಮ್ಮ ಕಷ್ಟ ಪರಿಹಾರ ಆದಾಗ. ಹಾಗೆ ರಾಯರಿಗೂ ಕೂಡ ಗುರುವಾರ ಬೆಲ್ಲದ ಆರತಿ ಮಾಡುವುದರಿಂದ ಇಷ್ಟೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಹಾಗೆ ನೀವು ಬೆಲ್ಲದ ಆರತಿ ಮಾಡಾದಮೇಲೆ
ಬೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬೆಲ್ಲನ ಬಿಸಾಕಬಾರ್ದು. ಅಕಸ್ಮಾತ್ ನಿಮ್ಮನೆ ಹತ್ತಿರ ಏನಾದರೂ ಹಸು ಏನಾದರೂ ಇದ್ದರೆ ಹಸುವಿಗೂ ಕೂಡ ಕೊಡಬಹುದು. ಹಾಗೆ ಹಸುವಿಗೆ ಇಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಸಿಹಿಯನ್ನು ಮಾಡಿ ಮನೆಯವರಿಗೆಲ್ಲ ಪ್ರಸಾದವಾಗಿ ಕೊಟ್ಟರೆ ಇನ್ನೂ ಶುಭಕರ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ರಸಾದ ಮಾಡಿ ದೇವರ ನೈವೇದ್ಯಕ್ಕೂ ಕೂಡ ಇಡಬಹುದು. ಹಾಗಾದರೆ ಬೆಲ್ಲದ ಆರತಿ ಮಾಡುವುದರಿಂದ ಇಷ್ಟೆಲ್ಲ ಲಾಭ ಇದೆ ಅಲ್ವಾ? ಹಾಗಾದರೆ ಮತ್ತ್ಯಾಕೆ ತಡ? ರಾಯರಿಗೆ ಬೆಲ್ಲದ ಆರತಿ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗಿಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಈ ದಿನ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇದ್ದೀನಿ.